ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ಇವತ್ತು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ, ಅಷ್ಟೇ ಒಂದು ಜವಾಬ್ದಾರಿ ಕೂಡ ಬಂದಿದೆ. ನನಗೆ ಹೇಳ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ, ಯಾಕಂದರೆ ತುಂಬಾ ಖುಷಿ ಆಗ್ತಾ ಇದೆ. ಆದರೆ ಅದನ್ನು ಯಾವ ರೀತಿ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಫೈನಲಿ ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ ನನಗೆ, ಇಷ್ಟು ಅಮೌಂಟ್ ಬಂದಿದೆ ಅಂತ ಸಿಕ್ಕಾಪಟ್ಟೆ ನನಗೆ ಖುಷಿ ಆಗೋಯ್ತು. ಯಾಕಂದರೆ ಸಾಮಾನ್ಯವಾಗಿ ನಾವು ಬೇರೆ ಕಡೆ ನಾವು ಒಂದು ಕೆಲಸಕ್ಕೆ ಅಂತ ಹೋದರೆ ಖಂಡಿತವಾಗ್ಲೂ ನಮಗೆ ಒಂದು ಒಳ್ಳೆ ಸಂಪಾದನೆ ಬರುತ್ತೆ. ಬಟ್ ಆದರೆ ಒಂದು ಯೂಟ್ಯೂಬಲ್ಲಿ ನಾವು ಕಷ್ಟಪಟ್ಟು ದುಡ್ದಿರೋ ಒಂದು ಅಮೌಂಟು ಇಷ್ಟು ವರ್ಷದ ಮೇಲೆ ಒಂದು ಪ್ರತಿಫಲ ಸಿಕ್ಕುತ್ತೆ ಅಂದರೆ ಖಂಡಿತವಾಗ್ಲೂ ಅದನ್ನು ಹೇಳ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಯಾಕಂದರೆ ನನಗೆ ಅಷ್ಟೇ ಬಂದಿದ್ದ ದಿವಸ ನನಗೆ ತುಂಬಾ ಒಂದು ಸ್ವಲ್ಪ ಅಳು ಬಂದಂಗೆ ಆಗೋಯ್ತು. ಯಾಕಂದರೆ ಫಸ್ಟ್ ಟೈಮ್ ಪೇಮೆಂಟು ಒಂದು ಎಷ್ಟೇ ಆಗಿರಲಿ, ಅದು ಎಷ್ಟೇ ಒಂದು ಮಟ್ಟದ ಆಗಿದ್ರು ಕೂಡ ಅದನ್ನು ತಗೊಳ್ಳೋ ಅಂತ ಖುಷಿ ಇರುತ್ತಲ್ಲ. ಸೊ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಖುಷಿ ಆಗುತ್ತೆ. ನನಗಂತೂ ಫೈನಲಿ ತುಂಬಾ ಖುಷಿ ಆಯಿತು. ಒಂದು 2 ವರ್ಷದ ಒಂದು ಪ್ರಯತ್ನದಲ್ಲಿ ಬಂದಿರುವಂಥ ಅಮೌಂಟ್ ಇದು. ಸೊ ಹಾಗಾಗಿ ನಾನು ನಿಮಗೆ ಇವತ್ತು ನನ್ನ ಒಂದು ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನನ್ನ ಒಂದು ಯೂಟ್ಯೂಬ್ ಜರ್ನಿ ಬಗ್ಗೆ ಮತ್ತು ಅದರಲ್ಲಿ ಈ ಹೊಸಬ್ರಿಗೆ ನಾನು ಹೇಳೋದೇನೆಂದರೆ, ಸೊ ಇದರಿಂದ ನಿಮಗೆ ಏನು ಒಂದು ಪಾಠ ಕಲಿಬಹುದು, ಏನು ಪಾಠ ತಿಳ್ಕೊಳ್ಬಹುದು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಖಂಡಿತವಾಗ್ಲೂ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಹೊಸಬರಿಗೆ ನಾನು ಪಟ್ಟಿರೋ ಕಷ್ಟ ಅವ್ರಿಗೆ ಬರಬಾರ್ದು. ಸೊ ಅವರಿಗೆ ಒಂದು ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ನಿಜವಾಗ್ಲೂ ಹೇಳ್ತೀನಿ, ಒಂದು ಒಳ್ಳೆ ಮಟ್ಟಿಗೆ ಒಂದು ಹೆಣ್ಣು ಮಕ್ಕಳು ಮನೇಲಿ ಇಟ್ಕೊಂಡು ಒಂದು ಸಂಪಾದನೆ ಮಾಡ್ಬೋದು ಅಂದರೆ ಸೊ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲೂ ಮಕ್ಕಳಿರೋ ಥರ ನನ್ನ ಥರ ಒಂದು ಮಕ್ಕಳು ಸಣ್ಣ ಪುಟ್ಟ ಮಕ್ಕಳಿರೋ ಅಂಥವ್ರಿಗೆ ಇದು ಬೆಸ್ಟ್ ಪ್ಲಾಟ್ಫಾರ್ಮು. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಫಸ್ಟು ನನ್ನ ಯೂಟ್ಯೂಬ್ ಜರ್ನಿ ನಾನು ನಿಮ್ಗೆ ಹೇಳಬೇಕು. ಆ್ಯಕ್ಚುಲಿ ಇದು 2024, ಬಟ್ ಅಂದರೆ ನಾನು 2022 ಫೆಬ್ರವರಿಲಿ ಶುರು ಮಾಡಿದ್ದು, ಅಂದರೆ 2.5 ವರ್ಷ ಹತ್ತತ್ರ ಆಗ್ತಾ ಬಂದಿದೆ. ಹಾಗಾಗಿ ನಾನು ನಿಮ್ಗೆ ಹೇಳೋದೇನೆಂದರೆ 2.5 ವರ್ಷದಲ್ಲಿ ನನಗೆ ಫಸ್ಟ್ ಪೇಮೆಂಟ್ ಬಂತು. ಇನ್ನೊಂದು ಏನಂದರೆ ಯೂಟ್ಯೂಬಲ್ಲಿ ನನಗೆ ಒಂದು ಸಣ್ಣ ಸುಳಿವು ಸಹ ಇಲ್ಲ, ಯಾವ ರೀತಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ಎಡಿಟಿಂಗ್ ಹೇಗೆ ಮಾಡಬೇಕು, ಆಮೇಲೆ ಹೇಗೆ ಕಲೆಕ್ಟ್ ಮಾಡ್ಕೋಬೇಕು, ಏನೂ ಕೂಡ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನೆಂದರೆ ಹೊಸಬ್ರು ನಾನು ಹೇಳೋದೇನೆಂದರೆ, ನೀವು ಕಂಟೆಂಟ್ ಸ್ಟಾರ್ಟ್ ಮಾಡ್ತೀರಾ, ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ಅದಕ್ಕೆ ಫಸ್ಟು ನೀವು ಯೂಟ್ಯೂಬ್ಗೆ ನೇಮ್ ಏನು ಕೊಡ್ತೀರಾ ಅಂತ ಫಸ್ಟ್ ತಿಳ್ಕೊಳ್ಳಿ. ವ್ಲಾಗ್ಸ್ ಅಂದರೆ ವ್ಲಾಗ್ಸ್ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಹೌದು, ವ್ಲಾಗ್ಸ್ ಅಂದರೆ ನಿಮ್ಮ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ, ಸೊ ಇಲ್ಲ ಅಂದರೆ ನಿಮ್ಮ ಒಂದು ಡೈಲಿ ವ್ಲಾಗ್ ಬಗ್ಗೆ, ಇಲ್ಲಾಂದರೆ ಔಟ್ಸೈಡ್ ಏನಾದರೂ ಮಾಡೋದಾದರೆ, ಸೊ ಇಲ್ಲ ಒಂದು ಬಿಸ್ನೆಸ್ ಮಾಡೋದಾದರೆ, ಸೊ ಯಾವುದೇ ಕ್ಯಾಟಗರಿ ಇದ್ರೂ ಕೂಡ ನೀವು ವ್ಲಾಗ್ಸ್ ಅಂದರೆ ಸೊ ಅದಕ್ಕೆ ತಕ್ಕನ ಹಾಗೆ ನೀವು ಅದರದ್ದೇ ವ್ಲಾಗ್ಗಳನ್ನ ಮಾಡಬೇಕಾಗುತ್ತೆ. ಇನ್ನು ಬೇರೆ ರೀತಿನ ನೀವು ಒಂದು ಅಡುಗೆದು ಮಾಡೋದಾದರೆ ಸೊ ಅಡುಗೆ ರೀತಿಲೂ ಕೂಡ ನೀವು ಮಾಡ್ಬೋದು. ಬಟ್ ಅಡುಗೆನ ಮಾಡಬೇಕಾದ್ರೆ ಸೊ ತುಂಬ ವೆರೈಟೀಸ್ಗಳು ಇವಾಗ ಚಾನಲ್ಗಳು ತುಂಬಾ ಇದೆ, ತುಂಬಾ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಾಮಾನ್ಯವಾಗಿ ತುಂಬ ಚೆನ್ನಾಗಿ ಗೆಲ್ಲೋದು ಅಂದರೆ ವಿಲೇಜ್ ಬ್ಲಾಗ್ಸು, ಆಮೇಲೆ ಡೈಲಿ ಬ್ಲಾಗ್ಸ್ಗಳಲ್ಲಿ, ಆಮೇಲೆ ಔಟ್ಸೈಡ್ದೆಲ್ಲ ಟ್ರಿಪ್ಗಳದೆಲ್ಲ ತೋರಿಸುವಂಥ ಬ್ಲಾಗ್ಸ್ಗಳು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಇನ್ನು ಕೆಲವ್ರದ್ದು ಬೇರೆ ಬೇರೆ ಕಂಟೆಂಟ್ಗಳಿರುತ್ತೆ. ಬಟ್ ನನ್ನ ಒಂದು ಕಂಟೆಂಟ್ ಇದ್ದು ಬ್ಲಾಗ್ಸ್ ಅಂದರೆ ಡೈಲಿ ಬ್ಲಾಗ್ಸ್ಗಳು, ಸೊ ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಹೇಳುವಂಥದ್ದು, ಸೊ ಇದ್ರ ಬಗ್ಗೆ ಆಗಿತ್ತು. ಹಾಗೆ ನಾನು ಶುರು ಮಾಡ್ಕೊಂಡು ಬಂದೆ. ಸೊ ಅದ್ರ ಜೊತೆಗೆ ನಾನು ಕೆಲವೊಂದು ಇನ್ಫಾರ್ಮೇಶನ್ ಕೂಡ ನಾನು ಕೊಟ್ಕೊಂಡು ಬಂದಿದ್ದೀನಿ. ಸೊ ಈ ಒಂದು ಇನ್ಫಾರ್ಮೇಶನ್ಗಳು ಯಾವ ರೀತಿ ಆಯಿತು ಅಂದರೆ, ಕೆಲವೊಂದು ತುಂಬಾ ಒಳ್ಳೆ ಮಟ್ಟಿಗೆ ಹೋಯಿತು. ಅಂದರೆ ಯಾವ ರೀತಿ ಅಂದರೆ ಸೊ 30-40K ವರೆಗೂ ಹೋಗ್ತಿತ್ತು, ಕೆಲವೊಂದು 500 ಒಳಗಡೆ ವ್ಯೂಸ್ ಹೋಗ್ತಿತ್ತು, ಈ ರೀತಿ ಎಲ್ಲ ಆಗ್ತಿತ್ತು. ಸೊ ಇದೆಲ್ಲ ಹೆಂಗಾಗ್ಬಿಡುತ್ತೆ ಅಂದರೆ ಯೂಟ್ಯೂಬ್ದೇ ಅಂತ ಒಂದು ಕ್ರಿಟೀರಿಯಾ ಇರುತ್ತೆ. ಸೊ ಅಂದರೆ 1000 ಸಬ್ಸ್ಕ್ರೈಬರ್ ಆಗಬೇಕು, 4000 ವಾಚಿಂಗ್ ಅವರ್ಸು. ಫ್ರೆಂಡ್ಸ್, ಈಗ ನನಗಾಗಿರೋ ಅನುಭವದ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಖಂಡಿತವಾಗ್ಲೂ 1000 ವಾಚಿಂಗ್ ಅವರ್ಸೇ ಆಗಲಿ, 1000 ಸಬ್ಸ್ಕ್ರೈಬರೇ ಆಗಲಿ, 4000 ವಾಚಿಂಗ್ ಅವರ್ಸು ಒಂದು ಸಿಂಪಲ್ ಟ್ರಿಕ್ ಅಂತಾನೆ ಹೇಳ್ಬಹುದು. ಖಂಡಿತವಾಗ್ಲೂ ಹೇಳ್ತೀನಿ, ಒಂದು ಸಿಂಪಲ್ ಟ್ರಿಕ್ ಅಂತಾನೆ ಹೇಳ್ಬಿಡ್ಬೋದು. ಸೊ ಆ ಥರ ಒಂದು ಸಿಂಪಲ್ ಟ್ರಿಕ್ ಯಾವ ರೀತಿ ಬೇಕು ಅನ್ನೋದಾದ್ರೆ ದಯವಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಬಟ್ ಅಂದರೆ ನಿಮಗೆ 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ಸ್ ಆಗುತ್ತಲ್ಲ, ಸೊ ಅದಾದ್ಮೇಲೆ ಇರುತ್ತಲ್ಲ
ಅದು ನಿಜವಾಗ್ಲೂ ತುಂಬಾ ಕಷ್ಟ. ಯಾಕಂದರೆ ಒಂದೊಂದು ಡಾಲರ್ ಹಾಕಬೇಕಾದ್ರೂ ಕೂಡ ಒಂದೊಂದು ವಿಡಿಯೋಗಳಿಗೆ ಹೋಗೋ ವ್ಯೂಸ್ಗಳ ಮೇಲೆ ಡಿಪೆಂಡು. ಅದರಲ್ಲೂ ಕೂಡ ನಿಮ್ಮ ಒಂದು ಚಾನಲಲ್ಲಿ ಒಳ್ಳೆ ಗ್ರೋತಿಂಗ್ ಇರುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಅದು $100 ಸುಲಭನೇ. ಬಟ್ ಅಂದರೆ ನಿಮ್ದು ಏನಾದರೂ ಚಾನಲಲ್ಲಿ ವ್ಯೂಸ್ಗಳು ಕಮ್ಮಿ ಹೋಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನಿಮ್ಮ ಚಾನಲ್ಲು ಗೊತ್ತಾಗಲ್ಲ. ಮಿನಿಮಮ್ ಅಂದರೆ ನನ್ನ ಒಂದು ಚಾನಲ್ಲು ಮಾನಿಟೈಸ್ ಆಗಿದ್ದು ಜನವರಿಯಲ್ಲಿ. ಸೊ ಜನವರಿ 7th ಆಗಿತ್ತು, ಈ ವರ್ಷದ ಜನವರಿ 7th ಆಗಿತ್ತು. ಸೊ 2 ವರ್ಷದ ಮೇಲೆ ನನಗೊಂದು ಪ್ರತಿಫಲ ಅಂತ. ಸೊ ಎಷ್ಟು ಎಕ್ಸೈಟ್ ಆಗ್ಬಿಟ್ಟಿದೆ ಅಂದರೆ ತುಂಬಾ ಖುಷಿ ಆಗ್ಬಿಟ್ಟಿತ್ತು ನನಗಂತೂ. ಸೊ ಮಾನಿಟೈಸ್ ಆಗೋಯ್ತಲ್ಲ ಅಂತ. ಸೊ ಮಾನಿಟೈಸ್ ಆಗೋರು ತುಂಬಾ ಕಷ್ಟ ಬಿದ್ದೆ. ಅದಾದಮೇಲೆ ಒಂದೊಂದು ಡಾಲರ್ನ ಪಡಿಬೇಕಾದ್ರೂ ಕೂಡ ತುಂಬಾ ಕಷ್ಟ ಆಯಿತು ಫ್ರೆಂಡ್ಸ್. ಇದಾದಮೇಲೆ ಒಂದೊಂದು ಡಾಲರ್ಸ್ಗಳು ನಿಮಗೆ ಆಗುತ್ತಲ್ಲ, ಸೊ ವ್ಯೂಸ್ ಅದು ತುಂಬಾ ಕಷ್ಟ ಆಯಿತು. ನಾನೇನು ಮಾಡಿದೆ, ಯಾಕೆ ಈ ರೀತಿ ನನ್ನ ಒಂದು ಚಾನಲ್ ಗ್ರೋತ್ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಯಾಕಂದರೆ ಈಗ ನೀವು ಏನು ಕಂಟೆಂಟ್ ಕೊಡ್ತೀರಾ ಆ ಕಂಟೆಂಟನ್ನು ನೀವು ಪ್ರತಿ ವಾರ ಹಾಕ್ತೀರಾ, ಪ್ರತಿ ದಿವಸ ಹಾಕ್ತೀರಾ, ಯಾವ ರೀತಿ ಹಾಕ್ತೀರಾ ಅನ್ನೋದು ಫಸ್ಟ್ ಯೂಟ್ಯೂಬ್ ನೋಡುತ್ತೆ. ಸೊ ನಿಮ್ಮ ಒಂದು ಚಾನಲಲ್ಲಿ ನೀವು ಹಾಕೋ ಕಂಟೆಂಟ್ಗಳು ಏನು ಟೈಮಿಂಗ್ಸಿಗೆ ಹಾಕ್ತೀರಾ, ಸೊ ಯಾವ ರೀತಿ ಕಂಟೆಂಟ್ ಕೊಡ್ತೀರಾ, ಆ ಕಂಟೆಂಟು ನಿಮ್ಮದೇ ಆಗಿರುತ್ತಾ ಇಲ್ಲ ಬೇರೆಯವ್ರದ್ದು ಒಂದು ಕದ್ದು ಏನಾದರೂ ತೊಗೊಂಡಿರ್ತೀರಾ ಅದೆಲ್ಲ ನೋಡುತ್ತೆ. ಒಂದು ವಿಡಿಯೋನ ನೀವು ಬೇರೆಯವ್ರದ್ದು ತೊಗೊಂಡು ಮಾಡೋ ಹಾಗಿಲ್ಲ. ಬೇರೆಯವ್ರಿಗೆ ತಮ್ನೈಲ್ ಅಂದರೆ, ಸೊ ಇವಾಗ ನಾವು ಮಾಡಿರುವಂಥ ಒಂದು ವಿಡಿಯೋಗೆ ಒಂದು ಒಳ್ಳೆ ರೀತಿಯಾದಂಥ, ಈಗ ನಾವೊಂದು ವಿಡಿಯೋ ಮಾಡಿರ್ತೀವಿ, ಆ ವಿಡಿಯೋನೇ ಒಂದಿರುತ್ತೆ, ತಮ್ನೈಲೇ ಒಂದಿರುತ್ತೆ. ಆ ರೀತಿ ಆಗಿರಬಾರ್ದು. ವಿಡಿಯೋಗೆ ಏನಿರುತ್ತೆ ಸಂಬಂಧಪಟ್ಟಿರುವಂಥದ್ದೇ ತಮ್ನೈಲ್ ಹಾಕಬೇಕು. ಆ ತಮ್ನೈಲು ಕೂಡ ನೀವು ಈಗ ನಂದು ಮೈ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಅಂತ ಇರುತ್ತೆ. ಅದನ್ನ ಬೇರೆಯವ್ರದ್ದು ತೊಗೊಂಡು ಕಾಪಿ ಮಾಡ್ಕೊಂಡು ಹಾಕೋಂಗಿಲ್ಲ. ಸೊ ಅದು ಏನಾಗುತ್ತೆ, ಕಾಪಿ ರೈಟ್, ಕಾಪಿ ಸ್ಟ್ರೈಕ್ ಈ ಥರ ಎಲ್ಲನೂ ಕೂಡ ಬರುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದೇನೆಂದರೆ ಹುಷಾರಾಗಿರಿ. ಆದರೆ ತುಂಬಾ ನಿಮಗೆ ಒಂದು ಬೆನಿಫಿಟ್ ಅಂದರೆ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಯಾಕಂದರೆ ನನಗೆ ಒಂದು ನನ್ನ ಮಗ ಇರೋದ್ರಿಂದ ಸೊ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆನೂ ಕೂಡ ನಾನು ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಸೊ ನೀವು ಅದನ್ನು ಕೂಡ ಹೋಗಿ ನೋಡ್ಬೋದು. ಸೊ ನನ್ನ ಒಂದು ಯೂಟ್ಯೂಬ್ ಜರ್ನಿಲಿ ನಾನು ವ್ಲಾಗ್ಗಳು ಮಾಡಬೇಕಾದ್ರೆ ಅಂತ ಏನು ವ್ಯೂಸ್ಗಳೆಲ್ಲ ಹೋಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಒಂದಷ್ಟು ಬಿಸ್ನೆಸ್ ವಿಡಿಯೋಸ್ಗಳ ಅಂದರೆ ಒಂದು ಔಟ್ಸೈಡಲ್ಲಿ. ಸೊ ಇವಾಗ ಒಂದು ಮಾರ್ಕೆಟ್ ಅಂದರೆ ಬೆಂಗಳೂರು ಅಂತ ಅಂದರೆ ನಿಮಗೆ KR ಮಾರ್ಕೆಟಲ್ಲಿ ಚಿಕ್ಕಪೇಟೆ ಅಂದರೆ ತುಂಬಾ ಫೇಮಸ್ಸು. ಈ ರೀತಿಯಾದಂಥ ಒಂದು ಪ್ರಮೋಷನ್ ವಿಡಿಯೋಸ್ಗಳನ್ನೆಲ್ಲ ನಾನು ಮಾಡ್ಕೊಂಡು ಬಂದೆ. ಸೊ ಅದರಲ್ಲಿ ಒಂದು ಒಳ್ಳೆ ಮಟ್ಟಿಗೆ ನನಗೆ ವ್ಯೂಸ್ಗಳು ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ನೀವು ಒಂದು ವಿಡಿಯೋ ಅಂತ ಶುರು ಮಾಡಿದ್ರೆ ನೀವು ಸ್ಟಾರ್ಟಿಂಗ್ ಫಸ್ಟ್ ನಾನು ನಿಮ್ಗೆ ಹೇಳ್ತಾ ಇರೋದೇನೆಂದರೆ ತುಂಬಾ ಕಷ್ಟ ಇರುತ್ತೆ. ಏನಂತ ನೀವು ಸ್ಟಾರ್ಟ್ ಮಾಡ್ತಿರೋ ಅದನ್ನು ಕಂಟಿನ್ಯೂ ಆಗಿ ನೀವು ಯಾವ ದಿವಸ ಹಾಕಿದ್ರೆ ಬೆಟರು, ಯಾವ ಟೈಮಿಂಗ್ಸ್ ಹಾಕಿದ್ರೆ ಬೆಟರು ಎಲ್ಲ ನೋಡ್ಕೊಂಡು ಮಾಡಿ. ಖಂಡಿತವಾಗ್ಲೂ ಇದು ಒಂದು ನಿಮಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ನನ್ನ ಒಂದು ಜರ್ನಿಲಿ ನನಗೆ ಇದು ತುಂಬಾ ಕಷ್ಟ ಆಯಿತು. 2 ವರ್ಷದವರೆಗೂ ಕೂಡ ಎಲ್ಲರೂ ಕೂಡ ನಿಮಗೆ ಫಸ್ಟ್ ಪೇಮೆಂಟ್ ಬಂತಾ ಅನ್ನೋದಕ್ಕೆ ಶುರು ಮಾಡಿದ್ರೆ. ಯಾಕಂದರೆ ನಂದು ಇದು ಒಂದೇ ನನ್ನ ಒಂದು ಯೂಟ್ಯೂಬ್ ಹಾಗೆ ಕೆಲಸ ಆಗಿರಲಿಲ್ಲ. ಸೊ ನನಗೆ ಯೂಟ್ಯೂಬ್ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ನಾನು ಹೇಳೋದೇನು ಗೊತ್ತಾ, ಪೂರ್ತಿಯಾಗಿ ನೀವು ಯೂಟ್ಯೂಬ್ಗೆ ಅಂತಲೇ ನೀವು ಫುಲ್ ಡೇ ನೀವು ಟೈಮ್ ಸ್ಪೆಂಡ್ ಮಾಡೋದಾದರೆ ಸೊ ಒಳ್ಳೆ ನೀವು ಬೆನಿಫಿಟ್ ತೊಗೊಳ್ಬೋದು. ಬಟ್ ನೀವು ಒಂದು ಆಫೀಸಲ್ಲಿ ವರ್ಕ್ ಮಾಡ್ಕೊಂಡು ಇದನ್ನು ಕೂಡ ಮಾಡ್ತೀವಿ ಅಂದರೆ ಸೊ ಸ್ವಲ್ಪ ನಿಮಗೆ ಟೈಮ್ ಹಿಡಿಯುತ್ತೆ. ಒಂದು ಯೂಟ್ಯೂಬಲ್ಲಿ ಗೆಲ್ಲೋದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ನಾನೇನು ಮಾಡ್ತಿದ್ದೆ, ಫಸ್ಟು ನಾನು ಯೂಟ್ಯೂಬ್ದು ಜರ್ನಿ ಮಾಡುವಾಗ ನಾನು ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದೆ, ಅದ್ರ ಜೊತೆಗೆ ಇದನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಅದಾದಮೇಲೆ ನಾನೇನು ಮಾಡಿದೆ, ಒಂದು ಮನೇಲೇ ಇರುವಂಥ ಪರಿಸ್ಥಿತಿ ಬಂತು. ಮಗುಗೆ ಮನೇಲೇ ಇರುವಂಥದ್ದು, ಮಗು ನೋಡ್ಕೊಳ್ಳೋವಂಥದ್ದು ಇರ್ತಿತ್ತು. ಸೊ ಹೀಗಾಗಿ ಏನು ಮಾಡಿದೆ, ಮನೇಲೇ ಫುಲ್ ಟೈಮ್ ಇದ್ದೆ. ಈ ಟೈಮಲ್ಲಿ ನಾನೇನು ಮಾಡಿದೆ, ಆದಷ್ಟು ನಾನು ಫುಲ್ ಟೈಮ್ ಯೂಟ್ಯೂಬ್ದೇ ಮಾಡಬೇಕು ಅಂತ ಹೇಳಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನನ್ನ ಒಂದು ಮಾನಿಟೈಸ್ ಸ್ಟಾರ್ಟ್ ಆಗಿ ಅಲ್ಲಿಂದ ನನಗೆ 6 ತಿಂಗಳಾಯಿತು ನನಗೆ ಒಂದು ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಬರೋದಕ್ಕೆ. ತುಂಬಾ ಖುಷಿ ಆಯಿತು. ಯಾಕಂದರೆ ನಮಗೆ ಇದು ಯಾವ ರೀತಿ ಅನಿಸುತ್ತೆ ಅಂದರೆ, ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ಪೇಮೆಂಟ್ ಬರುತ್ತಾ ಅಂತಿದ್ರು. ಖಂಡಿತವಾಗ್ಲೂ ಬರುತ್ತೆ, 100% ಬರುತ್ತೆ. ನಿಮ್ಮ ಒಂದು ಪ್ರಯತ್ನ ಖಂಡಿತವಾಗ್ಲೂ ಅದು ಏನಂತ ಹೇಳಿದ್ರೆ 100% ಇರಬೇಕು. ಏನೋ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿಬಿಟ್ರೆ ಆಗ್ಬಿಡುತ್ತೆ ಬಿಡು, ವೈರಲ್ ಆಗ್ಬಿಡ್ತಾಗೆ, ಖಂಡಿತವಾಗ್ಲೂ ಆಗಲ್ಲ. ಕೆಲವರು ಲಕ್ಕು ಚೆನ್ನಾಗಿತ್ತು ಅಂದರೆ ಹೌದು ವೈರಲ್ ಆಗಿಬಿಡುತ್ತೆ. ಬಟ್ ಅಂದರೆ ನಮ್ಮಂಥ ಹೆಣ್ಮಕ್ಳು ಇರ್ತಾರೆ ಒಂದಷ್ಟು ಜನ, ಅವ್ರುಗಳದೆಲ್ಲ ವಿಡಿಯೋ ವೈರಲ್ ಆಗಬೇಕಂದ್ರೆ ಅದಕ್ಕೆ ತಕ್ಕನಾಗಿರುವಂಥ ಟೈಟಲ್ ಹಾಕಬೇಕು, ಡಿಸ್ಕ್ರಿಪ್ಷನ್ ಹಾಕಬೇಕು, ಅದಕ್ಕೆ ತಕ್ಕನಾಗಿರುವಂಥ ತಮ್ನೈಲ್ ಹಾಕಬೇಕು, ಅದರೆಲ್ಲನೂ ಕೂಡ ಇರುತ್ತೆ. ಇನ್ನು ನಾವು ವ್ಲಾಗ್ಗಳನ್ನ ಮಾಡೋಕ್ಕೆ ಹೋಗ್ತೀವಿ ಅಂದರೆ ನಮ್ಮ ಒಂದು ಫ್ಯಾಮಿಲಿ ಬಗ್ಗೆ ನಾವೇನಾದರೂ ಹೇಳ್ಕೊಳ್ಳೋದಾದ್ರೆ ಕೆಲವರು ಹಾಕಿರ್ತಾರೆ ಫ್ಯಾಮಿಲಿ ಬ್ಲಾಗ್ಗಳ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ತುಂಬ ಜನ ಕಮೆಂಟ್ ಮಾಡಿರ್ತಾರೆ. ಸೊ ಆ ರೀತಿ ಎಲ್ಲ ಹಾಕೋದಕ್ಕೆ ಕೆಲವರು ಹೆಣ್ಮಕ್ಳು ಇಷ್ಟಪಡಲ್ಲ. ಬಿಕಾಸ್ ನಾನು ಕೂಡ ಅಷ್ಟೇ. ಹಾಗಾಗಿ ನಾನು ಕೂಡ ಒಂದು ಫ್ಯಾಮಿಲಿ ಬ್ಲಾಗ್ ಅಂತೆಲ್ಲ ಯಾವುದು ಮಾಡಲ್ಲ. ಮಾಡಿದ್ರೆ ಹ್ಯಾಪಿ ಬ್ಲಾಗ್ಗಳನ್ನ ನಾನು ಮಾಡ್ತಾ ಇದ್ದೆ. ಇದ್ರ ಮಧ್ಯದಲ್ಲಿ ಒಂದು 6 ತಿಂಗಳಾದಮೇಲೆ ನನಗೆ ಈ ಒಂದು ಯೂಟ್ಯೂಬ್ ಜರ್ನಿಲಿ ನನಗೊಂದು ಡಾಲರ್ ಸ್ಟಾರ್ಟ್ ಆಯಿತು. ಆ ಡಾಲರ್ಸ್ಗಳು ಎಷ್ಟು ಕಷ್ಟ ಇದೆ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, 1,000 ವ್ಯೂಸ್ಗೂ ಕೂಡ ನಿಮಗೊಂದು 10 ಪೈಸೆ
ಕೂಡ ನಿಮಗೆ ಅದು ಅರ್ನಿಂಗ್ ಅಂತ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಅಷ್ಟು ಕಷ್ಟವಾಗಿರುವಂಥದ್ದು ಆ ಟೈಮಲ್ಲಿ. ನನಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ಮಾಡಿದ ಹಾರ್ಡ್ ವರ್ಕ್ ಏನಂದರೆ ರೆಗ್ಯುಲರ್ ಆಗಿ ನಿಮ್ಮ ಒಂದು ಕಾನ್ಸಂಟ್ರೇಟ್ ಓನ್ಲಿ ಫಾರ್ ವ್ಯೂಸ್ ಅಲ್ಲ, ವರ್ಕ್ ಬಗ್ಗೆ. ಸೊ ವ್ಯೂಸ್ ಎಷ್ಟು ಹೋಗ್ತಾ ಇದೆ ಅನ್ನೋದು ನೀವು ನೋಡಬೇಡಿ, ನಿಮ್ಮ ಕೆಲಸ ಏನಿದೆ ಅದು ನೀವು ಮಾಡ್ಕೊಂಡು ಹೋಗಿ. ಖಂಡಿತವಾಗ್ಲೂ ಅದು ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ಉತ್ತಮವಾದ ಗೆಲುವು ಸಿಗುತ್ತೆ. ಸೊ ಹಾಗಾಗಿ ನನಗೂ ಕೂಡ ಸಿಕ್ತು. ನನ್ನ ಒಂದು 6 ತಿಂಗಳಾದಮೇಲೆ ನನಗೆ ಒಂದು ಯೂಟ್ಯೂಬ್ ಪೇಮೆಂಟ್ ಬಂತು. ಸೊ ಸಾಮಾನ್ಯವಾಗಿ ಯೂಟ್ಯೂಬಲ್ಲಿ 1000 ಸಬ್ಸ್ಕ್ರೈಬರ್ 4000 ವಾಚಿಂಗ್ ಅವರ್ಸ್ ಆದಮೇಲೆ ನಿಮಗೆ ಸ್ಟಾರ್ಟ್ ಆಗೋದೆ ನೆಕ್ಸ್ಟು ಏನು ಮೆಟ್ಲು ಅಂತ ಏನು ಹೇಳ್ತಾರೆ. ಸೊ ಅದೇ $100. ಸೊ ಒಂದು $100 ಆಗಬೇಕಾದ್ರೆ ಕೆಲವರಿಗೆ ಅದು ತುಂಬ ಈಸಿ ಇರುತ್ತೆ, ಬಟ್ ನಮ್ಗಳಿಗೆ ತುಂಬಾ ಕಷ್ಟ ಆಯಿತು. ಹೇಗಾಯಿತು ಅಂದರೆ ನನಗೆ 10ರಿಂದ ಒಂದು $25 ಆಗೋವರೆಗೂ ತುಂಬಾ ಭಯ ಬಿದ್ದೆ. ಯಾಕಂದರೆ ನನ್ನ ಜೊತೆನೇ 3 ಜನ 4 ಜನ ನಾವು ಒಂದೇ ಸರಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರು. ಅದರಲ್ಲಿ ಒಬ್ಬರಂತೂ ತುಂಬ ಚೆನ್ನಾಗಿ ಒಳ್ಳೆ ರೆಕಗ್ನೈಸ್ ಆದರು, ಇನ್ನೊಬ್ರಂತೂ ಅವ್ರ ಹೆಸರು ಹೇಳೋದು ಬೇಡ. ಸೊ ಅವರು ಕೂಡ ನನ್ನ ಫ್ರೆಂಡೇ. ಸೊ ಅವರು ಬೆಂಗಳೂರಲ್ಲಿಲ್ಲ, ಸೊ ಔಟ್ ಆಫ್ ಕಂಟ್ರಿ. ಸೊ ಅವ್ರದ್ದು ಇನ್ನೂ ಆ ಮಟ್ಟಿಗೆ ಇನ್ನೂ ಬಂದಿಲ್ಲ. ಸೊ ಮೇ ಬಿ ಅವ್ರದ್ದು ಇನ್ನೂ ಡಾಲರ್ ಸ್ಟಾರ್ಟ್ ಆಗಿ ಪೇಮೆಂಟ್ ಆಗಿದೆಯೋ ನನಗಂತೂ ಗೊತ್ತಿಲ್ಲ, ಕಾಂಟ್ಯಾಕ್ಟಲ್ಲಿಲ್ಲ. ಸೊ ಹೀಗಾಗಿ ನಮ್ಮ ಮದುವೆಗಳಲ್ಲೇ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಯಾಕಂದರೆ ರೀಸನ್ ಏನಂದರೆ ಯೂಟ್ಯೂಬಲ್ಲಿ ಒಂದು ಗೆಲುವು ಬೇಕು ಅನ್ನೋದಾದರೆ ಸೊ ನೀವು ಫ್ರೆಂಡ್ಸ್ಗಳನ್ನ ಕೇಳ್ತೀನಿ, ಮಾಡ್ತೀನಿ, ಖಂಡಿತವಾಗ್ಲೂ ಮಾಡೋಕ್ಕೋಗಬೇಡಿ. ನಿಮಗೆ ಈ ಥರ ಯೂಸ್ ಆಗೋದಕ್ಕೋಸ್ಕರ ಅಂತಾನೆ ಟೆಕ್ ಚಾನಲ್ಗಳಿರುತ್ತೆ. ಸೊ ನಿಮ್ಗೆ ಏನು ರಿಲೇಟೆಡ್ ನಿಮಗೆ ವಿಡಿಯೋ ಬೇಕಾ, ಸೊ ಅದನ್ನು ಟೆಕ್ ಚಾನಲಲ್ಲಿ ಹೋಗಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಈ ಒಂದು ಟೆಕ್ ಚಾನಲಿಂದ ಯೂಸ್ ಆಗುತ್ತೆ ಅನ್ನೋದಾದ್ರೆ ಸೊ ಖಂಡಿತವಾಗ್ಲೂ ಆ ಥರ ಒಂದು ಟೆಕ್ ಚಾನಲ್ಗಳಿಗೆ ಹೋಗಿ ನೋಡಿ. ಅಲ್ಲಿಂದ ನೀವು ಒಂದು ಏನಿದೆ ನಿಮ್ಮ ಒಂದು ಡಾಲರ್ಸ್ಗಳನ್ನ ನೀವು ಕಂಪ್ಲೀಟ್ ಮಾಡ್ಕೋಬಹುದು. ಇನ್ನು ನೀವು ಡಾಲರ್ಸ್ ಅಂತ ಅನ್ನೋದಕ್ಕಿಂತ ಟ್ಯಾಕ್ಸ್ ಫಾರ್ಮ್. ಸೊ ಫಸ್ಟ್ ನಾನು ನಿಮ್ಗೆ ಏನಾಗಿರೋದ್ರೆ ಟ್ಯಾಕ್ಸ್ ಫಾರ್ಮ್, ನೀವು ಅದನ್ನ ನೀಟಾಗಿ US ಟ್ಯಾಕ್ಸ್ ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ಇಂಥ ಒಂದು ಟ್ಯಾಕ್ಸ್ ಫಾರ್ಮ್ಗಳನ್ನ ಮತ್ತೆ ನಿಮ್ಗೆ ಒಂದು ಗೂಗಲ್ ಪಿನ್ ಬರಬೇಕಂದ್ರೂ ಕೂಡ ನೀವು ನೀಟಾಗಿ ಒಂದು ಅಡ್ರೆಸ್ನ ಕೊಡಬೇಕಾಗುತ್ತೆ. ಆ ಅಡ್ರೆಸ್ಸಲ್ಲಿ ನೀವು ಇರಬೇಕು. ಸೊ ಇಲ್ಲ ಆದ್ರೆ ನೀವು ಇರೋವಂಥ ಅಡ್ರೆಸ್ನ ಕೊಡಿ. ಮತ್ತೆ ನಿಮ್ಮ ಒಂದು ID ಪ್ರೂಫಲ್ಲಿ ಏನು ಅಡ್ರೆಸ್ ಇದೆ ಅದೇ ಅಡ್ರೆಸ್ ಆಗಿರುತ್ತೆ. ಎಲ್ಲನೂ ಕೂಡ ಚೆಕ್ ಮಾಡ್ತಾರೆ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಚೆಕ್ ಮಾಡ್ತಾರೆ. ಆ ಬ್ಯಾಂಕ್ ಡೀಟೇಲ್ಸಲ್ಲಿ ಆಕ್ಟಿವ್ ಆಗಿರುತ್ತೆ ಆ ಬ್ಯಾಂಕು. ಸೊ ಎಲ್ಲನೂ ಕೂಡ ಇದನ್ನ ಇರುತ್ತೆ ಫ್ರೆಂಡ್ಸ್. ಈ ಥರ ಎಲ್ಲನೂ ಕೂಡ ನೀವು ನೋಡಿಕೊಂಡು ನೀವು ಆ ಒಂದು ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು. ಸೊ ನನ್ನ ಪ್ರತಿಯೊಂದು ನಾನು ಕೊಟ್ಟಿರುವಂಥ ಬ್ಯಾಂಕ್ ಡೀಟೇಲ್ಸ್ ಕೂಡ ಕರೆಕ್ಟ್ ಆಗಿದೆ, ಆಕ್ಟಿವ್ ಆಗಿದೆ. ಸೊ ಎಲ್ಲರೂ ಗೂಗಲ್ ಪೇ, ಫೋನ್ ಪೇ ಮತ್ತು ಬ್ಯಾಂಕ್ ಡೀಟೇಲ್ಸ್ ಆಗಲಿ, ID ಪ್ರೂಫ್ ಆಗಲಿ ಎಲ್ಲನೂ ಕೂಡ ಸರಿಯಾಗಿದ್ರು ಕೂಡ ನನಗೆ 2 ಮಂತ್ಸ್ ಆಯಿತು ನನಗೆ ಆ ಪೇಮೆಂಟ್ ಬರೋದಕ್ಕೆ. ಅಷ್ಟು ಕಷ್ಟ ಆಗುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ಫಸ್ಟ್ ಪೇಮೆಂಟ್ ಬರಬೇಕಾದ್ರೆ ಅದು ಕಷ್ಟ ಆಗುತ್ತೆ. ಅದಾದಮೇಲೆ ನಿಮಗೆ ರೆಗ್ಯುಲರ್ ಆಗಿಬಿಡುತ್ತೆ. ಯಾಕಂದರೆ ಫಸ್ಟ್ ಪೇಮೆಂಟ್ನ ನಮ್ಮ ಒಂದು ಬ್ಯಾಂಕ್ಗಳಿಗೆ ಹಾಕಬೇಕಾದ್ರೆ ಕೆಲವೊಂದು ಇರುತ್ತೆ, ಏನಿರುತ್ತೆ ಅದನ್ನೆಲ್ಲ ಕೂಡ ಅದು ರೀಚ್ ಆಗಲೇಬೇಕು. ಸೊ ಈಗ ಬ್ಯಾಂಕ್ಗೆ ಹೋಗಬೇಕಾದ್ರೆ ಯಾಕಂದರೆ ಅಲ್ಲಿಂದ ಡಾಲರ್ಸಿಂದ ಹಿಡಿದು ಕನ್ವರ್ಟ್ ಆಗಿ ನಮ್ಮ ಇಂಡಿಯನ್ ಕರೆನ್ಸಿ ಆಗಬೇಕಾಗಿದೆ. ಸೊ ನಮ್ಮ ಕರೆನ್ಸಿಗೋಸ್ಕರ ನಾವು ವೆಯ್ಟ್ ಮಾಡಲೇಬೇಕು. ಹಾಗಾಗಿ ಫಸ್ಟ್ ಪೇಮೆಂಟಲ್ಲಿ ಮಾತ್ರ ನಿಮ್ಗೆ ಕಷ್ಟ ಆಗುತ್ತೆ. ಸೆಕೆಂಡ್ ಪೇಮೆಂಟಿಂದ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಹಾಗಾಗಿ ನನಗೆ ಫಸ್ಟ್ ಪೇಮೆಂಟ್ ಬಂತು, ತುಂಬಾ ಖುಷಿ ಆಯಿತು. ದೇವರುಗಳಿಗೆಲ್ಲ ಹರಕೆ ಹೊತ್ಕೊಂಡಿದ್ದೆ. ಬಟ್ ನಾನು ಈ ಒಂದು ಅಮೌಂಟ್ ಏನು ಮಾಡ್ತೀನಿ ಅಂದರೆ ಎಲ್ಲರೂ ಕೇಳ್ತಾರೆ ಫಸ್ಟ್ ಪೇಮೆಂಟ್ನ ನೀವು ಏನು ಮಾಡ್ತೀರಾ, ಏನು ಬಿಡ್ತೀರಾ ಅಂತ. ಸೊ ಇವತ್ತು ನಮ್ಮ ಮನೇಲಿ ನಾನು ಇದಕ್ಕೆ ಆದಂಥ ಒಂದು ಸಿಹಿನ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಪೇಮೆಂಟಲ್ಲಿ ನಾನು ಮಾಡುವಂಥದ್ದು ಒಂದು ಒಳ್ಳೆ ಕೆಲಸ ಏನಂದರೆ ನಾನು ಈ ಒಂದು ದುಡ್ಡು ಏನಿದೆ ಸೊ ಈ ಒಂದು ದುಡ್ಡಲ್ಲಿ ನಾನು ಇದೇ ಮಾಡಬೇಕು ಅಂತ ಇಷ್ಟು ದಿವಸ ಅನ್ಕೊಂಡಿದ್ದೆ. ಖಂಡಿತವಾಗ್ಲೂ ಹೌದು. ಈ ಒಂದು ಇದು ಎಷ್ಟು ಬಂದಿದೆ ಅಂತ ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ. ಸೊ ಇನ್ನೂ ಕಾಯ್ಸಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ಈ ಒಂದು ದುಡ್ಡು ಎಷ್ಟಿದೆ ಅಂದರೆ ಸೊ ನಾರ್ಮಲಿ ಹೇಳ್ಬಾರ್ದು ಇದನ್ನ, ಆದರೂ ಕೂಡ ನಿಮ್ಗೆ ಹೇಳ್ತೀನಿ. 1.5 ಗ್ರಾಮ್ ಆಗಷ್ಟು ನೀವು ಚಿನ್ನ ತಗೊಳ್ಬಹುದು. ಸೊ ಅಷ್ಟು ನನಗೆ ಬಂದಿರುವಂತ ಪೇಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯೂಟ್ಯೂಬಲ್ಲಿ ಇದು ಒಂದು ಇದ್ದೇ ಇರುತ್ತೆ. ಸೊ ಯಾರು ಕೂಡ ಹೇಳ್ಕೊಡ್ದು ಅನ್ನೋದು ಒಂದು ಇರುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ಹೇಳ್ಕೊಡ್ತಿದ್ದೀರ 1.5 ಗ್ರಾಮ್ ಆಗಷ್ಟು ಚಿನ್ನನ ನೀವು ತಗೊಳ್ಬಹುದು. ಅಷ್ಟು ದುಡ್ಡು ನನಗೆ ಬಂದಿರುವಂಥದ್ದು. ಹಾಗಾಗಿ ನಂಗೆ ತುಂಬಾ ಖುಷಿ ಆಯಿತು. ಇದನ್ನ ನಾನು ಫಸ್ಟ್ ನನಗೇನಂದ್ರೆ ನನ್ನ ಮಗನಿಗೆ ನಾನು ಇದನ್ನ ನನ್ನ ಮಗನಿಗೆ ಸ್ಕೂಲ್ಗೆ ಅಂತ ಒಂದು ವಿದ್ಯಾಭ್ಯಾಸಕ್ಕೆ ಅಂತ ಒಂದಷ್ಟು ಸೇವಿಂಗ್ಸ್ ಅಂತ ಮಾಡ್ತಾ ಇರ್ತೀವಿ. ಸೊ ಆ ಒಂದು ಸೇವಿಂಗ್ಸ್ಗೆ ಅಂತಾನೆ ಇದನ್ನ ಫಿಕ್ಸೆಡ್ ಆಗಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಫಿಕ್ಸೆಡ್ ಡೆಪಾಸಿಟ್ ಅಂತ ಏನ್ ಹೇಳ್ತಾರೆ. ಸೊ ಆ ರೀತಿ ನಾನು ಇದನ್ನ ಯೂಸ್ ಮಾಡ್ಬೇಕಂತ. ಯಾಕಂದ್ರೆ ದಾನದಲ್ಲಿ ವಿದ್ಯಾದಾನ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ನನ್ನ ಒಂದು ಫಸ್ಟ್ ಸಂಪಾದನೆ ನೆನಪಿಗೆ ಉಳಬೇಕಂದ್ರೆ ನನ್ನ ಮಗನಿಗೆ ಸೊ ಅದೊಂದು ಎಜುಕೇಶನ್ಗೆ ಆಗ್ಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋ ಮಾಡಿರೋದು ನಿಮ್ಮೆಲ್ಲರಿಗೂ ಕೂಡ ಒಂದು ಅನುಕೂಲ ಆಗಿರುತ್ತೆ.
ಅಂತ ನಾನು ಅನ್ಕೊಂಡಿರ್ತೀನಿ. ಸೊ ಬೇರೆ ಏನೇ ನಿಮಗೆ ಒಂದು ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಇದ್ರೆ ಹೊಸಬ್ರಿಗೆ ನಾನು ಹೇಳ್ತಾ ಇರೋದು, ಪರ್ಟಿಕ್ಯುಲರ್ಲಿ ಗೊತ್ತಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಕಮೆಂಟ್ ಮಾಡಿ, ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ನಿಮಗೆ ಹೇಳೇ ಇರ್ತೀನಿ. ಯಾಕಂದರೆ ಒಂದು ಕಷ್ಟ ಇದೆ, ನಮಗೆ ಒಂದು ಏನೂ ಗೊತ್ತಿಲ್ಲದೆ ನಾವು ಯೂಟ್ಯೂಬ್ ಮಾಡ್ತೀವಿ ಅಂದಾಗ ಕಷ್ಟ ಆಗುತ್ತೆ. ಆ ಕಷ್ಟನ ಯಾವ ರೀತಿ ನಾವು ಒಂದು ಸರಳವಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಾನು ತಿಳ್ಕೊಂಡೆ. ಸೊ ಹಾಗಾಗಿ ನನ್ನ ಈ ಒಂದು ಕನ್ನಡ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ. ಹಾಗೆ ನನ್ನ ಒಂದು ತೆಲುಗು ಚಾನಲ್ ಫ್ಯಾಷನ್ ಹಟ್ ಟ್ರೆಂಡಿ ಹಬ್ ಅಂತ ಕೂಡ, ಸೊ ಅದು ಕೂಡ ನನ್ನ ಈ ರೀತಿಯಾದಂಥ ಪ್ರಮೋಷನ್ ವಿಡಿಯೋ ರಿಲೇಟೆಡ್ ಆಗಿರುತ್ತೆ. ಸೊ ಅದು ಕೂಡ ಇರುತ್ತೆ, ನಾನು ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಖಂಡಿತವಾಗ್ಲೂ ನನ್ನ ಎರಡೂ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿ, ನನ್ನ ಒಂದು ಕನ್ನಡ ಚಾನಲ್ ಆಗಲಿ ಒಂದು ತೆಲುಗು ಚಾನಲ್ ಆಗಲಿ ಎಲ್ಲರೂ ಕೂಡ ಒಂದು ಒಳ್ಳೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋದಿಂದ ತುಂಬಾನೇ ಉಪಯುಕ್ತವಾದ ಮಾಹಿತಿ ಸಿಕ್ಕಿರುತ್ತೆ. ಅಂದರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನೋಡಿದವರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಯಾವ ರೀತಿ ನಿಮಗೆ ಅನಿಸಿಕೆ ಬಂತು ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.